ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿರೋದು और उसके बाद उस पर निर्णय हो। कुछ लोग अपना मानसिक संतुलन खो बैठे हैं, वो केवल और केवल ध्यान भटकाएंगे, वो बाबा साहब अंबेडकर का मजाक उड़ाएंगे, वो संविधान को बुलडोजर के नीचे चलाएंगे। जब खुद श्री अमित शाह, जिनको हम हर बार जब उनका नाम लेते हैं श्री और जी उनके नाम के साथ लगाते हैं, वो बाबा साहब अंबेडकर जैसी, हम तो बाबा साहब से शुरू करते हैं। इस मुल्क के संविधान निर्माता के तौर पर जिनको देखा जाता है, जब उनको गालियां दे रहे हैं, मजाक उड़ा रहे हैं, तो आप क्या समझते हैं कि वो खड़गे जी और राहुल जी को छोड़ेंगे? महात्मा गांधी को इसी विचारधारा ने कत्ल किया था, और इसी विचारधारा ने जब महात्मा गांधी जिंदा थे तो उनका पुरजोर विरोध किया था। तो हर व्यक्ति जो गांधी है उसे ये अग्नि परीक्षा तो देनी पड़ती है। ऐसी देश को तोड़ने वाली ताकतों की गालियां और विरोध सहना पड़ता है, और इसीलिए वो गांधी हैं। न महात्मा गांधी रुके थे, न राहुल गांधी रुकेंगे। आज हालांकि मौका नहीं है, पर मैं ये जरूर कहना चाहूंगा, भाजपा ने बार बार इस देश की नारी का अपमान किया है। भाजपा का चाल चेहरा चरित्र ही नारी विरोधी, युवा विरोधी, किसान विरोधी, दलित, आदिवासी और पिछड़ा विरोधी है। जिस प्रकार से गंदी हरकतें और भाषा का इस्तेमाल एक बार फिर भाजपा के नेता महिला नेत्रियों के लिए कर रहे हैं, न केवल वो भर्त्सना योग्य है, पर मैं कर्नाटक की सरकार से आग्रह करूंगा कि ऐसे अपराधियों के खिलाफ कड़ी कार्रवाई करें। कांग्रेस कार्य समिति ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಶತಮಾನೋತ್ಸವಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ, ಸಿದ್ಧತೆ ಎಲ್ಲ ನಡೀತಾ ಇದೆ. ಇವತ್ತು ಸುರ್ಜೇವಾಲಾ, ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಬೆಳಗಾವಿಯಲ್ಲೇ ಇರೋದು. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಏನ್ ಹೇಳಿದ್ರು ಅಂತ? ಪವಿತ್ರ, ಈಗಾಗಲೇ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆಸಲಿಕ್ಕೆ ಸಾಕಷ್ಟು ತಯಾರಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿಯ ಒಂದು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಶತಮಾನೋತ್ಸವ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದರ ಕೂಡ ಇರುವಂತದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಈಗ ಬೆಳಗಾವಿಗೆ ಆಗಮಿಸಿರುವಂತದ್ದು. ಹಾಗಾಗಿ ಬೆಳಗಾವಿಯಲ್ಲಿ ಏನು ಏರ್ಪೋರ್ಟ್ ನಲ್ಲಿ ಮಾತಾಡಿರ್ತಕ್ಕಂಥ ಸುರ್ಜೇವಾಲಾ ಅವರು ಈಗಾಗಲೇ ಈ ಒಂದು ಬೆಳಗಾವಿಯಲ್ಲಿ ಮಹಾ ಅಧಿವೇಶನ ಇದೆ. ಇದು ಒಂದ್ ಕಡೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ವಹಿಸಿಕೊಂಡಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಜನ. ಇದು ಹಿಂದೂಸ್ತಾನಿಗಳಿಗೆ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಮತ್ತು ಈ ಕಾರ್ಯಕ್ರಮ ಕೂಡ ಅಷ್ಟೇ ಮಹತ್ವದಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಏನ್ ಈಗಾಗಲೇ ಸುವರ್ಣಸೌಧದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಕೂಡ 26ನೇ ತಾರೀಕಿಗೆ ಉದ್ಘಾಟನೆಯನ್ನ ರಾಹುಲ್ ಗಾಂಧಿ ಅವರು ಮಾಡಲಿದ್ದಾರೆ. ಅದರಂತೆ 27ನೇ ತಾರೀಕಿಗೆ ಕೂಡ ಜನ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಇವತ್ತು ಸುರ್ಜೇವಾಲಾ ಅವರು ತಿಳಿಸಿರ್ತಕ್ಕಂಥದ್ದು. ಪವಿತ್ರ, ಬಸವರಾಜ್, ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಯಾಕೆ ಸಮಾವೇಶ ಅಂತ ಬಂದಾಗ ಸಾಕಷ್ಟು ಕಾರಣಗಳು ಇದೆ ಅಂತ ಹೇಳ್ತಾ ಇದ್ರು. ಬೆಳಗಾವಿಯಿಂದಲೇ ನಾವು ಹಿಂದೂಸ್ತಾನದ ಅವಿಸ್ಮರಣೀಯ ದಿನವನ್ನು ನೋಡಿದ್ವು. ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಬೆಳಗಾವಿಯಿಂದಲೇ ಆರಂಭವಾಗಿದ್ದು. ಸೊ ಹಾಗಾಗಿ ನಾವು ಅದನ್ನ ಶತಮಾನ ದಿನೋತ್ಸವವನ್ನ ಕುಂದಾನಗರಿಯಲ್ಲೇ ಮಾಡಬೇಕು ಅಂತ ಹೇಳ್ತಾ, ಜೊತೆಗೆ ಬಿಜೆಪಿನವ್ರಿಗೂ ಕೂಡ ಒಂದು ಟಕ್ಕರ್ ಕೊಡೋ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನೋದು. ಖಂಡಿತ ಪವಿತ್ರ, ಒಂದ್ ಕಡೆ ಅದರಲ್ಲೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಉದ್ದೇಶ ಏನಂದ್ರೆ ಅದು ಮಹಾತ್ಮ
ಅವರು ಕಾಂಗ್ರೆಸ್ ವರ್ಷ ಪೂರೈಸಿದೆ. ಹಾಗಾಗಿ ಇದನ್ನ ಶತಮಾನೋತ್ಸವ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾಡುವಂತ ಕಾರ್ಯಕ್ರಮ, ದೊಡ್ಡ ಮಟ್ಟದಲ್ಲಿ ಎಎಸ್ಎಸ್ಸಿ ಕಾರ್ಯಕಾರಿಣಿ ಸಭೆ ಕೂಡ ಇರುವಂತದ್ದು. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳು ಕೂಡ ಅವರ ಪಕ್ಷದ ವಿಚಾರಗಳಾಗಿರ್ಬೋದು ಮತ್ತೆ ಮಹಾತ್ಮ ಗಾಂಧೀಜಿಯವರ ಕುರಿತಾಗಿರ್ತಕ್ಕಂತ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ಮಾಡ್ಲಿಕ್ಕೆ ಈ ಒಂದು ಮಹಾಧಿವೇಶನ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಇನ್ನೊಂದು ಈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಈ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಬೆಳಗಾವಿಯಲ್ಲಿ ಅದರಲ್ಲೂ ಗಡಿ ಜಿಲ್ಲೆ ಮತ್ತು ಕಿತ್ತೂರು ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ನಗರ, ಸೊ ಮತ್ತೆ ಕಲ್ಯಾಣ ಕರ್ನಾಟಕ ಕೂಡ ಆ ಎರಡೂ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಎರಡೂ ಭಾಗದ ಜನರನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥ ಮುಂಬರ್ತಕ್ಕಂತ ಸ್ಥಳೀಯ ಮಟ್ಟದ ಚುನಾವಣೆ ಆಗಿರಬಹುದು ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕೂಡ ಒಂದಿಷ್ಟು ಬೂಸ್ಟ್ ಕೊಡುವಂತ ನಿಟ್ಟಿನಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳು ಹಿಂದೆ ಸ್ವತಂತ್ರ ತರುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಅದರಲ್ಲಿ ಭಾಗವಹಿಸಿದ್ದಾರೆ. ಬಿಜೆಪಿಯ ನಾಯಕರು ಯಾವುದೇ ರೀತಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿಲ್ಲ, ನಮ್ದು ದೊಡ್ಡ ರೀತಿಯಲ್ಲಿ ಪಕ್ಷ ಅನ್ನುವಂತ ನಿಟ್ಟಿನಲ್ಲಿ ಅವರದೇ ಆಗಿರ್ತಕ್ಕಂಥ ಹೇಳಿಕೆಗಳು ಒಂದಿಷ್ಟು ಪುರಾವೆಗಳನ್ನ ಜನರಿಗೆ ತೋರ್ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಭಾವನೆಯನ್ನ ಮೂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಹಾತ್ಮ ಗಾಂಧೀಜಿ ಅವರ ಆದರ್ಶಗಳೇ ನಮ್ಮ ಆದರ್ಶಗಳು ಅನ್ನುವಂಥದ್ದನ್ನ ಕೂಡ ಬಿಂಬಿಸುವಂತ ಪ್ರಯತ್ನಕ್ಕೆ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗ್ತಾ ಇದ್ದಾರೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಏನು ಈಗ ನಡೆಯುವಂತ ಸಮಾವೇಶ ಏನಿದೆ, ಸೊ ಸಮಾವೇಶಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದು, ಬಿಜೆಪಿ ತಡೆಗೆ ಯತ್ನ ಮಾಡಿದೆ, ಅದಕ್ಕೂ ಕೂಡ ಕಿಡಿಕಾರ್ತಾ ಬಿಜೆಪಿ ಏನೇ ಮಾಡಿದ್ರು ಕೂಡ ಬಿಜೆಪಿ ಒಂದ್ ರೀತಿ ಮಹಿಳೆಯರನ್ನ ವಿರೋಧಿಸುತ್ತೆ, ನಾವು ಅದ್ಯಾವುದನ್ನು ಕೂಡ ಆಸ್ಪದ ಮಾಡ್ಕೊಡಲ್ಲ, ಅವ್ರು ಏನೇ ತಡೆಗೆ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಶತದಿನೋತ್ಸವ ಆಚರಣೆ ಆಗೇ ಆಗುತ್ತೆ ಅಂತ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.